स्वागत है आपका आई टुडे न्यूज में। मैं आपके साथ मोहम्मद नासिर। शहर इंडी के अंजुमन ग्राउंड में 29 सितंबर को तालुका सतह पर उर्दू स्कूलों का प्रतिभा कारंजी का प्रोग्राम किया गया। इस प्रोग्राम का इफ्तिताह किरात से किया गया और इस प्रोग्राम में इंडी तालुका उर्दू के चारों क्लस्टर के सभी स्कूलों के तलबा व तालिबात ने इसमें हिस्सा लिया और सभी ने एक से बढ़कर एक मुकाबला करते नजर आए और सभी बच्चों को आखिर में अव्वल, दुआम और सुवम इनामात से नवाजा गया। इस मौके पर डीईओ वसंत राठौर साहब, ईसीओ नवाज खान पठान साहब, हरलैया सर, करोटा प्रेसिडेंट बशीर अहमद इनामदार, अंजुमन प्रेसिडेंट अफजल हवालदार, वाइस प्रेसिडेंट हुसैन बेपारी, मुदस्सिर बलगानूर, जमादार सर सैफ ओटी, सुलेमान इंडिकर, कासिम भोसके, रफीक बेनू, खलील अत्तार, फयाद चौधरी, उमर शेख, इसहाक मुल्ला, अबू तालिब हसूर और तालुके के उर्दू क्लस्टर के चारों सीआरपी परवेज पटेल, रफीक बगली, बीडी छप्परबंद, इलाही शिकलगार और सभी स्कूलों के टीचर्स और तलबा व तालिबात वगैरह मौजूद रहे। ಇಂಡಿ ಅಂಜುಮನ್ ಕಮಿಟಿಯ ಆಶ್ರಯದಲ್ಲಿ ಉರ್ದು ಮಕ್ಕಳಿಗಾಗಿ ತಾಲೂಕು ಮಟ್ಟದ ಪ್ರಾಥಮಿಕ ಪ್ರೌಢಶಾಲೆಗಳ ಪ್ರತಿಭಾ ಕಾಳಜಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಹವಾಲ್ದಾರ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಮಾತನಾಡಿ ತಮ್ಮನ್ನು ಉದ್ದೇಶಿಸಿ ಹೇಳಿರುವಂತಹ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಜಾವೀದ್ ಮೊಬಿನ್ ಸರ್ ಅವರೇ, ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಹರಳೆ ಸರ್ ಅವರೇ, ಹವಾಲ್ದಾರ್ ಸರ್ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಇಂಡಿಕರ್ ಸರ್ ಅವರೇ, ತಾಲೂಕಿನ ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಬಸೀರ್ ಇನಾಮದಾರ್ ಸರ್ ಅವರೇ, ಎಲ್ಲ CRP ಮಿತ್ರರೇ, ನಿವೃತ್ತ ಶಿಕ್ಷಕರಾದಂಥ ಭೋಸ್ಗೆ ಸರ್ ಅವರೇ, ನಮ್ಮ ECO ಆದಂಥ ಪಠಾಣ್ ಸರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿ ಮಹೋದಯರೇ, ಈ ಅಂಜುಮನ್ ಕಮಿಟಿಯ ಎಲ್ಲ ಸದಸ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಗುರುಗಳೇ, ಗುರುಮಾತೆಯರೇ, ಮುದ್ದು ವಿದ್ಯಾರ್ಥಿನಿಯರೇ, ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿರುವಂತಹ ಹುದುಗಿರುವಂತಹ ಪ್ರತಿಭೆಯನ್ನು ಹೊರಗೆ ಹಾಕುವಂಥ ಉದ್ದೇಶದಿಂದ ಘನ ಸರ್ಕಾರ 7-8 ವರ್ಷದ ಹಿಂದೆಯೇ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ ಇದಕ್ಕೆ 3.5 ಲಕ್ಷ ರೂಪಾಯಿಯನ್ನು ನಾವು ಅನುದಾನ ಕೊಡ್ತಿದ್ರು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮಾಡಲಿಕ್ಕೆ. ಯಾವುದೋ ಕಾರಣದಿಂದ ಇದನ್ನು ಮತ್ತೆ ಕಡಿವಾಣ ಹಾಕಿ ಈಗ ಬಹಳಷ್ಟು ಈಗ 60-70 ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ. ತಾಲೂಕು ಕ್ಲಸ್ಟರ್ ಮಟ್ಟದಲ್ಲಿ ಒಂದು ಪ್ರತಿಭಾ ಕಾರಂಜಿ ಮಾಡಲಿಕ್ಕೆ 6,000 ಕೊಡ್ತಾ ಇದ್ದಾರೆ. 6,000 ಸ್ಟೇಜ್ ಮಾಡಲಿಕ್ಕೆ ಹೋಗ್ತದೆ. ಆದರೆ ನಮ್ಮ ಹೀಗೆ ದಾನಿಗಳಿಂದ ನಾವು ಇಂಥ ಪ್ರತಿಭಾ ಕಾರಂಜಿಗಳನ್ನು ಮಾಡ್ತಾ ಇದ್ದೀವಿ. ಇದು ತಾಲೂಕು ಮಟ್ಟದ ಈ ಪ್ರತಿಭಾ ಕಾರಂಜಿಯನ್ನು ಮಾಡ್ತಾ ಇರೋದು ಆಕ್ಚುಲಿ ತಾಲೂಕು ಮಟ್ಟದಂತಂದ್ರೆ ನಮ್ಮ ತಾಲೂಕು ಹಂತದಲ್ಲಿ ಮಾಡಬೇಕು ಮತ್ತು ಅದು ತಾಲೂಕದ ನಮ್ಮ ಸರ್ಕಾರದ ಹಂತದೊಳಗೆ ಪ್ರೋಟೋಕಾಲ್ ಪ್ರಕಾರ ಮಾಡಬೇಕಾಗಿತ್ತು. ಆದರೆ ಇಲ್ಲ, ನನಗೆಲ್ಲ ಅಂಜುಮನ್ ಬಳಗದ ಶಿಕ್ಷಕರು ಬಂದು ಕೇಳಿದರು, ನಾವು ಉರ್ದು ಒಳಗೆ ಒಂದು ತಾಲೂಕು ಮಟ್ಟದ ಒಂದು ಪ್ರತ್ಯೇಕವಾಗಿ ಮಾಡ್ತೀವಿ ಸರ್, ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ, ನಾವು ಯಾವ ಈ ರಾಜಕಾರಣಿನೂ ಕರೆಯೋದಿಲ್ಲ, ನಮ್ಮ ಶಿಕ್ಷಕ ಮಕ್ಕಳ ಬಳಗನ್ನು ತಗೊಂಡೇ ನಾವು ಮಾಡ್ತೇವೆ, ನಮಗೆ ಅವಕಾಶ ಕೊಡ್ರಿ ಅಂದಾಗ ಅವರಿಗೆ ಮಾಡ್ರಿ ಅಂತ ಅವಕಾಶ ಕೊಟ್ಟೆ. ಇದು ಇವತ್ತು ಈ ಪ್ರತಿಭಾ ಕಾರಂಜಿಗೆ ಇಷ್ಟೆಲ್ಲ ಮಕ್ಕಳು ಬಂದು ಪಾಲ್ಗೊಳ್ತಾ ಇದ್ದಾರೆ, ಅದನ್ನು ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಕಂಠಪಾಠ ಈಗ ಕೆಲವೊಂದು ಸೈರಾ ನಿಮ್ಮೊಳಗೆ ಬೇರೆ ಪ್ರತ್ಯೇಕವಾಗಿ ಅದಾವ ಬಹಳಷ್ಟು ಪ್ರೋಗ್ರಾಮ್ಗಳು.
ಅದಕ್ಕೆ ಉರ್ದು ಒಳಗೆ ಪ್ರತ್ಯೇಕವಾಗಿ ಎಲ್ಲ ಕಲ್ಚರ್ ಆಕ್ಟಿವಿಟಿಗಳು ನಡೆದು ಅಂದ್ರೆ ಬಹಳ ಪ್ರತಿಭೆಯನ್ನು ಹುಡುಕ್ಲಿಕ್ಕೆ ಬಹಳ ಚೆನ್ನಾಗಿ ಆಗ್ತದ ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ. ಇದು ಒಂದು ನಿಮ್ಮ ಸದವಕಾಶ ಏನು ಮಕ್ಕಳಿಗೆ ಅಂದ್ರೆ ಇವತ್ತು ಏನು ನೀವು ತಾಲೂಕು ಮಟ್ಟಕ್ಕೆ ಫಸ್ಟ್ ಸೆಕೆಂಡ್ ಆಯ್ಕೆ ಆಗ್ತಿರಲ್ಲ, ನೀವು ಮತ್ತೆ ನಮ್ಮ ತಾಲೂಕು ಮಟ್ಟದ ಮಾಡೋ ತನಕ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ಜಿಲ್ಲಾ ಮಟ್ಟಕ್ಕೆ ಹೋಗ್ಲಿಕ್ಕೆ ಮತ್ತೆ ಜಿಲ್ಲಾ ಮಟ್ಟದೊಳಗೆ ಹಿಂದಿ ಮಕ್ಕಳೇ ಬರಬೇಕು ಉರ್ದು ಒಳಗೆ ಫಸ್ಟ್. ಅದು ನಮ್ಮ ಆಸೆ. ಅದಕ್ಕೆ ನಾವು ಬಿಫೋರ್ ಮಾಡಕತ್ತೀವಿ. ನೀವು ಬಿಫೋರ್ ಮಾಡಕತ್ತೀವಿ ಅಂದ್ರೆ ಇದನ್ನ ತಯಾರಿ ಭಾಳ ಚೆನ್ನಾಗಿ ಮಾಡ್ಕೋಬೇಕು. ಮೊನ್ನೆ ನಾವು ಕ್ಲಸ್ಟರ್ ಮಟ್ಟ ಮಾಡಿದಾಗ ನೋಡಿದೆವು ಮಕ್ಕಳಿಗೆ ಏನ್ ಚಂದ ಮಾಡ್ತಾ ಇದ್ರು ಅಲ್ಲಿ ಅಂತಂದ್ರೆ, ನಾನು ಇನಾಗ್ರೇಷನ್ ಫಂಕ್ಷನ್ ಆದ ನಂತರ ಬಂದೆ. ಚೌಡಾಳದಾಗ ಪ್ರತಿಭಾ ಕಾರಂಜಿ ಇತ್ತು, ಅವ್ರಿಗೆ ಬತ್ತಿನ ಆಶ್ವಾಸನೆ ಕೊಟ್ಟೆ. ಅಲ್ಲಿ ಬರುವ ತನಕ ಇಲ್ಲಿ ಕಾರ್ಯಕ್ರಮ ಮುಗಿದಿತ್ತು. ಆದ್ರೆ ಮಕ್ಕಳು ಮಾಡ್ತಾ ಇರುವಂತ ಕಾರ್ಯಕ್ರಮ ನೋಡಿದ್ರೆ ಎಲ್ಲ ಅವರು ಪೇಂಟಿಂಗ್ ಮಾಡ್ತಾ ಇರೋದು, ಆಮೇಲೆ ಕೆಲವೊಂದು ಕಲಾಕೃತಿಗಳನ್ನು ಮಾಡಿ ಅದಕ್ಕೆ ಬಣ್ಣ ಮಾಡ್ತಾ ಇರೋದು ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತು. ನಾವು ಇಷ್ಟೆಲ್ಲ ಮಕ್ಕಳಲ್ಲಿ ಪ್ರತಿಭೆ ಅದ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದು. ಇವತ್ತಿನ ದಿವಸ ತಾವು ಸಹಿತ ಅಲ್ಲಿ ತಮ್ಮ ಕ್ಲಸ್ಟರ್ ಮಟ್ಟದಿಂದ 4 ಉರ್ದು ಕ್ಲಸ್ಟರ್ ಮಟ್ಟ ಇಡೀ ತಾಲೂಕದ ಎಲ್ಲಾ ಶಾಲೆಗಳಿಂದ ಆಯ್ಕೆ ಆದಂತ ಮಕ್ಕಳು ಇಲ್ಲಿ ನೀವು ಏನ್ ಮಾಡ್ತಾ ಇದ್ರಿ, ಇವತ್ತು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ರಿ. ಪಾರ್ಟಿಸಿಪೇಷನ್ ಮಾಡೋದಂದ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಮತ್ತೆ ನೀವು ಪರ್ಫೆಕ್ಟ್ ಆಗ್ಬೇಕು ಅಂತಂದ್ರೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಎಷ್ಟು ರೂಢಿ ಮಾಡ್ತೀರಿ, ಎಷ್ಟು ಪ್ರಯತ್ನ ಮಾಡ್ತೀರಿ, ಎಷ್ಟು ಸಲ ಮಾಡ್ತೀರಿ, ಅಷ್ಟು ನೀವು ಅದರೊಳಗೆ ಪರಿಪೂರ್ಣ ಆಗ್ತೀರಿ. ಹಂಗ ಪರಿಪೂರ್ಣ ಆದ್ರೆ ಅದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಹೋಗ್ಲಿಕ್ಕೂ ನಿಮ್ಗೆ ಶಕ್ಯ ಅದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀನಿ. ಇದು ಬಹಳ ನಿಮಗೆ ಗೌರವಾನ್ವಿತವಾದಂತಹ ಪ್ರತಿಭೆ. ಈ ಪ್ರತಿಭೆಯನ್ನು ಗುರುತಿಸುವಂತ ನಮ್ಮ ಶಿಕ್ಷಕರ ಜವಾಬ್ದಾರಿನೂ ಬಹಳ ಚಲೋ ಅದ. ಯಾಕಂದ್ರೆ ಪ್ರತಿಭೆಯನ್ನು ಕರೆಕ್ಟ್ ಆಗಿ ಹುಡುಕಿ ಗುರುತಿಸಿ ತೆಗಿಬೇಕಾಗ್ತದೆ. ಅದಕ್ಕೆ ನಿಮ್ಮ ಪರಿಶ್ರಮದಿಂದ ಅವರನ್ನ ಗುರುತಿಸಿ ಅವರು ತಾಲೂಕು ಮಟ್ಟ ಅಲ್ಲ ನಮ್ಮ ರಾಜ್ಯ ಮಟ್ಟಕ್ಕೆ ಹೋಗುವಂತ ಪ್ರತಿಭೆಯನ್ನು ನೀವು ಆಯ್ಕೆ ಮಾಡಿ ಕೊಡಿ ಅಂತ ಹೇಳಿದ ಗುರು ಬಳಗವನ್ನು ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಈ ಸಂಸ್ಥೆ ಮೊದಲ ಉರ್ದು PTI ಒಂದಿತ್ತು, ಒಂದು ಹೈಸ್ಕೂಲ್ ಇತ್ತು. ನಾನು 40-50 ವರ್ಷದಿಂದ ನೋಡ್ತಾ ಇದ್ದೀನಿ. ಆದ್ರೆ ಈಗ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ರು, ಈಗ ಯುವ ಪ್ರತಿಭೆಗಳು ಬಂದಾರ, ಎಲ್ಲ ಡೈರೆಕ್ಟರ್ಗಳು. ಇವ್ರ ಇಲೆಕ್ಷನ್ ನೋಡಿದೆ ನಾನು, ಈ MLA MP ಇಲೆಕ್ಷನ್ ಅವ್ರ ಮುಂದೆ ಕಡಿಮೆ, ಆ ರೀತಿಯಾಗಿ ಜೋರಾಯ್ತು. ಬಹಳ ಒಳ್ಳೆಯ ಯುವಕರು ಬಂದಿದ್ದಾರೆ. ಯುವಕರು ಬಂದಾರ ಅಂದ್ರೆ ಏನಾದ್ರೂ ಪ್ರಯತ್ನ ಮಾಡ್ತಾರ. ಇದು ಇನ್ಫ್ರಾಸ್ಟ್ರಕ್ಚರ್ ಇನ್ನು ಬಹಳ ಚೆನ್ನಾಗಿ ನಡೀತದ, ಒಳ್ಳೇದಾಗಬೇಕು. ಜೊತೆ ಗುಣಮಟ್ಟದ ಶಿಕ್ಷಣಕ್ಕೂ ಆದ್ಯತೆ ಕೊಡಬೇಕು. ನಿಮ್ಮ ಸಂಸ್ಥೆ ಒಳಗೆ ಯಾವುದೇ ಹುದ್ದೆ ಖಾಲಿ ಇದ್ರೆ ತಕ್ಷಣ ಒಂದು ತುಂಬಿಕೊಳ್ಳುವಂತಲೂ ಪ್ರಯತ್ನ ಮಾಡ್ಕೊಂಡು ಎಲ್ಲಾ ಹುದ್ದೆಗಳನ್ನು ತುಂಬಿಕೊಳ್ರಿ. ಅವಕಾಶ ಇಲ್ಲದೆ ಇದ್ರೆ ಗೆಸ್ಟ್ ಟೀಚರ್ ಅಂತ ಹೇಳಿ ತಗೊಂಡು ಮಾಡಿ ಸಹಿತ ಮಾಡ್ರಿ. ಒಟ್ಟು ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ಕೊಡ್ರಿ. ಯಾವುದೇ ಒಂದು ಹುದ್ದೆಯನ್ನು ನಾವು ತುಂಬುತ್ತೇವೆ ಅಂತಂದ್ರೆ ರೊಕ್ಕದ ಮೇಗಳ ತುಂಬದೆ ಅಂದ್ರೆ ನಾವು ಬಂದು ಕಳ್ಸಂಗಿಲ್ಲ. ಅವ ರಾಜಕೀಯ ಮಾಡಿ ಬಡ ರೊಕ್ಕ ಇರ್ತದ ಬಂದು ಕೊಡ್ತಾನೆ, ಇಬ್ಬರು ಟೀಚರ್ ಆಗ್ತಾನ, ದುಡಿಯಂಗಿಲ್ಲ. ಅಂತವನ್ನ ಮಾಡಬೇಡ್ರಿ. ಪ್ರತಿಭೆ ಇದ್ದವ್ರನ್ನ ಆಯ್ಕೆ ಮಾಡಿ, ಅವ ಬಹಳ ಜಾಣದಾನ, ಬಹಳ ಚೆನ್ನಾಗಿ ಕಲಿಸ್ತಾನ ಅನ್ನೋಂತ ಶಿಕ್ಷಕರನ್ನ ನೀವು ಸಂಸ್ಥೆಯೊಳಗೆ ತುಂಬಿಕೊಂಡಿದ್ರೆ ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಬಹಳ ಅನುಕೂಲ ಆಗ್ತದ. ಅಂದ್ರೆ ಮುಂದಿನ ಜನಾಂಗ ನಾವು ಪ್ರಿಪರೇಷನ್ ಮಾಡ್ಲಿಕ್ಕೆ, ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಅಂತ ತಳಹದಿಯನ್ನು ಹಾಕ್ಲಿಕ್ಕೆ ಬೇಕಾಗ್ತದ. ಮಕ್ಕಳು ನೀವು ಉರ್ದು ಮೀಡಿಯಂದಾಗ್ರೆ ಕಲೀರಿ, ಕನ್ನಡ ಮೀಡಿಯಂದಾಗ್ರೆ ಕಲೀರಿ, ಇಂಗ್ಲಿಷ್ನಾಗ್ರೆ ಕಲೀರಿ, ಯಾವುದೇ ಮೀಡಿಯಂ ಕಲ್ತ್ರೆ ಅಂತ ತಪ್ಪಿಲ್ಲ. ಕಲಿಯುವಂತ ಮಾರ್ಗ ಏನದ ಅದು ಬಹಳ ಚೆನ್ನಾಗಿ ಕಲಿಬೇಕು. ಅಲ್ಲಿ ಎಲ್ಲಾ ಕಡೆನೂ ಅಂಕ ಬೀಳ್ತಾವ. ಮುಂದೆ ನೀವು ಉರ್ದು ಮೀಡಿಯಂ ಕಲ್ತಂತ್ರ ನೀವು ಇಂಗ್ಲಿಷ್ ಮೀಡಿಯಂ ಅನ್ನು ಚಾಯ್ಸ್ ಮಾಡಬೇಕು, ಇಲ್ಲಾಂದ್ರೆ ಕನ್ನಡ ಮೀಡಿಯಂ ಚಾಯ್ಸ್ ಮಾಡಬೇಕು. ಕೆಲವೊಂದು ಸೈನ್ಸ್ ಹೋಗ್ಬೇಕಂದ್ರೆ ಇಂಗ್ಲೀಷೇ ಕಲಿಬೇಕಾಗ್ತದೆ. ಕನ್ನಡ ಮೀಡಿಯಂದವನು ಕಲ್ತವ ಇಂಗ್ಲೀಷ್ ಮೀಡಿಯಂ ಹೋಗಿ ಸೈನ್ಸ್ ಕಲಿಬೇಕಾಗ್ತದೆ. ನೀವು ಉರ್ದು ಮೀಡಿಯಂದವರು ಇಂಗ್ಲೀಷ್ ಮೀಡಿಯಂ ಹೋಗಿ ಸೈನ್ಸ್ ಕಲಿತೀರಿ. ಹೀಗೆ ಅಲ್ಲಿ ಸೈನ್ಸ್ ತಗೊಂಡ ನಂತರ ಇಂಗ್ಲೀಷ್ನೊಳಗೆ ಕಲಿಬೇಕಾಗ್ತದೆ. ಇಂಗ್ಲೀಷಕ್ಕೂ ಬಹಳ ಆದ್ಯತೆ ಕೊಡಬೇಕು. ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಸಹಿತ ನಮ್ಮ ಮಕ್ಕಳು ಇವತ್ತು ಎಲ್ಲ ಹೊರದೇಶಗಳಿಗೆ ಹೋಗಿ ದುಡಿತಾ ಇದ್ದಾರೆ. ನಮ್ಮ ಭಾರತೀಯರು, ನಮ್ಮ ಕರ್ನಾಟಕದವರು ಬಹಳ ಜನ ದುಡಿತಾ ಇದ್ದಾರೆ. ಒಳ್ಳೆ ಇಂಜಿನಿಯರ್ ಆಗಿ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅಂಥವುಗಳಲ್ಲಿ ನೀವು ಎಲ್ಲರೂ ಮಾಡ್ಲಿಕ್ಕೆ ಸಿಕ್ಕದ. ಇವತ್ತು ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ, ಸವಲತ್ತುಗಳು ಕೊಡ್ತಾ ಇದ್ದಾರೆ. ನೀವು ಮೈನಾರಿಟಿ ಸ್ಕಾಲರ್ಶಿಪ್ ಬಹಳ ಚೆನ್ನಾಗಿದೆ. SSP NSP ಗಳೊಳಗೆ ನೀವು ಎಲ್ಲ ಪೋರ್ಟಲ್ಗಳಲ್ಲಿ ಓಪನ್ ಮಾಡಿ ತುಂಬಿದ್ರೆ ನೀವು ಖಂಡಿತವಾಗಿ ನಿಮ್ಮ ಅಕೌಂಟಿಗೆ ದುಡ್ಡುಗಳು ಬಂದು ಜಮಾ ಆಗ್ತಾವ. ಸ್ವಲ್ಪ ಎಲ್ಲರೂ ಕಷ್ಟಪಟ್ಟು ಓದಬೇಕು. ನಾವು ಮೊದಲೇ ಬಡತನದ ಕುಟುಂಬದಿಂದ ಬಂದವರು, ನಮಗೆ ಸಾಕಷ್ಟು ಈ ಭಾಗದ ನೀರಾವರಿ ಇಲ್ಲ, ಬಹಳ ಸೌಲಭ್ಯಗಳು ಇಲ್ಲದಕ್ಕೆ ವಂಚಿತರಾಗಿದ್ದೇವೆ ನಾವು. ನಮ್ಮ ತಂದೆ ತಾಯಿ ಎಲ್ಲ ಬಡವರ, ಆದ್ರೆ ನಮಗೆ ಶಿಕ್ಷಣ ಕೊಡ್ಲಿಕ್ಕೆ ಅವ್ರು ಹಿಂದೆ ಮುಂದೆ ಮಾಡ್ತಾ ಇಲ್ಲ. ನಮಗೆ ಶಾಲೆಗೆ ಹಚ್ಚಿ ಶಿಕ್ಷಣ ಕಲಿಸ್ಲಿಕ್ಕೆ ಕೊಡ್ತಾ ಇದ್ದಾರೆ. ಆದ್ರೆ ಶಾಲೆಗೆ ಹಚ್ಚಿದಂತ ನಾವು ಕಲಿಯುವಂತ ಜವಾಬ್ದಾರಿ ನಮ್ಮ ಮಕ್ಕಳು ನಮ್ಮ ಮೇಲೆ ಅದ. ನೀವು ಚೆನ್ನಾಗಿ ಕಲಿಬೇಕು, ನಿಮ್ಗೆ ಓದಬೇಕು, ಮಾಡಬೇಕು. ದಿನಾಲು 1 ತಾಸು 2 ತಾಸು ನೀವು ಮೊಬೈಲ್ ಟಿವಿಯನ್ನು ಬಿಟ್ಟಿದ್ರೆ ನೀವು ಒಳ್ಳೆ ಅಭ್ಯಾಸ ಮಾಡ್ತೀರಿ ಅಂತೇಳಿ ನಾನು ಆಶಿಸ್ತೀನಿ. ಅವುಗಳನ್ನು ಅವಾಯ್ಡ್ ಮಾಡಬೇಕು. ಎಲ್ಲಿವರೆಗೆ? ಕಲಿಯುವವರೆಗೆ. ಕಲಿತ ನಂತರ ಮುಂದೆ ಎಲ್ಲ ಇರ್ತೈತಿ. ಮೊಬೈಲ್ ಇತ್ತು ನೋಡ್ರಿ, ಮುಂದೆ ಟಿವಿನೂ ನೋಡ್ರಿ. ಈ ಎರಡನ್ನು ನಾ ಮಾತ್ರ ಈ ಪರೀಕ್ಷೆ ಬರೋ ತನಕ ಈ ಒಂದು 4-5 ತಿಂಗಳು ಅವಾಯ್ಡ್ ಮಾಡಿ ಒಳ್ಳೆ ಶಿಕ್ಷಣ ಪಡೀರಿ, ಗುಣಮಟ್ಟದ ಶಿಕ್ಷಣ ಪಡೀರಿ ಅಂತೇಳಿ ಆಶಿಸ್ತೀನಿ. ಈ ಪ್ರತಿಭಾ ಕಾರಂಜಿಯಲ್ಲಿ ಆಯ್ಕೆಯಾದ ಮಕ್ಕಳು ರಾಜ್ಯ ಮಟ್ಟಕ್ಕೆ ಹೋಗ್ಲಿ ಅಂತೇಳಿ ಆಶಿಸಿ ನನಗೆ ಕೊಟ್ಟಂತ ಈ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಕಮಿಟಿ ಮೆಂಬರ್ಸ್ಗಳಿಗೂ ತಮ್ಮೆಲ್ಲರಿಗೆ ಅಭಿನಂದಿಸಿ ಇದು ಯಶಸ್ವಿ ಆಗಲಿ ಪ್ರತಿಭಾ ಕಾರಂಜಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.